ನಮಸ್ತೆ. ಆಚಾರ್ಯ ಐಎಎಸ್ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಂಚಿಕೆಯ ಮೂಲ ಉದ್ದೇಶ ಏನಂದರೆ, ನಮ್ಮ ಪುಸ್ತಕ ಏನಿದೆಯಲ್ಲ ಇವತ್ತು ಬಿಡುಗಡೆ ಆಗ್ತಾ ಇದೆ. ಈ ಒಂದು ನಮ್ಮ ಪುಸ್ತಕ ಯಾವುದು, KS ಮೇನ್ಸ್ ಹಿಸ್ಟರಿ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಅನ್ನೋ ಪುಸ್ತಕ ಏನಿದೆಯಲ್ಲ ಇವತ್ತೇನಿದೆ, ಒಂದು IAS ಸಂಸ್ಥೆಯಲ್ಲಿರ್ಬೋದು, ಇಲ್ಲ ಬೆಂಗಳೂರಿನ ಹಲವಾರು ಒಂದು ಬುಕ್ ಸ್ಟೋರ್ಗಳಲ್ಲಿ ಏನಿದೆ ಲಭ್ಯವಿದೆ. ಸೊ ಈ ಒಂದು ಪುಸ್ತಕವನ್ನು ವಿದ್ಯಾರ್ಥಿಗಳು ಬೈ ಮಾಡ್ಬೋದು, ಮಾಡಿಬಿಟ್ಟು ಇದರಲ್ಲಿ ನೀಡಿದಂಥ ವಿಷಯ ಸಂಗ್ರಹಣೆ ಏನಿದೆಯಲ್ಲ, ಯಾಕಂದರೆ ಪ್ರತಿ ಸಲ ನಾನು ನೋಡಿದಾಗ ಏನಾಗ್ತಾ ಇತ್ತು ಅಂದರೆ, ವಿದ್ಯಾರ್ಥಿಗಳನ್ನು ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು, ಸರ್ ನಮಗೆ ವಿಷಯದ ಕೊರತೆ ಇದೆ ಸರ್, ಕಂಟೆಂಟ್ ಇಲ್ಲ ಸರ್. ಸೊ ಆ ಕಂಟೆಂಟ್ ಇಲ್ಲ ಅನ್ನೋ ಕೊರತೆಯನ್ನು ನೀಗಿಸೋದಕ್ಕೆ ನಾವೇನು ಮಾಡ್ತಾ ಇದ್ವಿ, ಕೆಲಸ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ನನ್ನ ಧ್ಯೇಯ ಏನು ಇತ್ತು, ನನ್ನ ಉದ್ದೇಶ ಏನಿತ್ತು ಅಂದರೆ, ವಿದ್ಯಾರ್ಥಿಗಳು ನನ್ನ ಹತ್ರ ಬಂದಾಗ ಸರ್ ಕಂಟೆಂಟ್ ಇಲ್ಲ ಸರ್ ಅನ್ನೋ ಒಂದು ಮಾತನ್ನು ಕೇಳಬಾರ್ದು. ಆದರೆ ಆ್ಯಸ್ ಎ ಹಿಸ್ಟ್ರಿ ಫ್ಯಾಕಲ್ಟಿ ನಮ್ಮ ಉದ್ದೇಶ ಏನು, ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಬೇಕು, ಅದು ನಮ್ಮ ಧರ್ಮ. ಸೊ ಈ ಒಂದು ಪುಸ್ತಕದ ಮೂಲಕ ಏನು ಮಾಡಿದ್ದೀವಿ ಅಂದರೆ, ನಾವು ಆ ಒಂದು ಕೊರತೆಯನ್ನು ನೀಗಿಸೋದಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದ್ವಿ. ಸೊ ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ, ಏನಂತ, ರಾಷ್ಟ್ರಕೂಟ ಸ್ಕಲ್ಪ್ಚರ್ ಪ್ರಶ್ನೆಯನ್ನು ನೋಡಿದಾಗ ವಿದ್ಯಾರ್ಥಿಗಳು ಗಮನಿಸಬೇಕಾದ 3 ಅಂಶಗಳು ಏನಿರುತ್ತೆ ಅಂದರೆ, ಆ ಪ್ರಶ್ನೆ ಬೇಡಿಕೆ ಏನಿದೆ. ಸೊ ಕ್ವಶನ್ಗೆ ಅದರದಂಥ ಒಂದು ಡಿಮಾಂಡ್ ಇರುತ್ತೆ. ಅದಾದ ನಂತರ ನಂಬರ್ ಆಫ್ ಪಾರ್ಟ್ಸ್ ಅಂದರೆ ಆ ಒಂದು ಪ್ರಶ್ನೆಯಲ್ಲಿ ಎಷ್ಟು ಭಾಗಗಳಿದ್ದಾವೆ. ಅದಾದ ನಂತರ ಆ ಕ್ವಶನ್ನಲ್ಲಿ ಬರ್ತಾ ಇರತಕ್ಕಂಥ ಕೀ ವರ್ಡ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಹಿಂದಿನ ಸಂಚಿಕೆಯಲ್ಲಿ ನೋಡಿದಾಗ ಏನಿತ್ತು, ರಾಷ್ಟ್ರಕೂಟರ ಶಿಲ್ಪಕಲೆಯ ಆ ಒಂದು ಕಾಲಘಟ್ಟದಲ್ಲಿ ಆದಂಥ ಶಿಲ್ಪಕಲೆ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿದರು ಅವರು. ಈ ಒಂದು ಪ್ರಶ್ನೆಯನ್ನು ತಗೊಳ್ಳೋದಾದ್ರೆ ನಾವು ಲಾಸ್ಟ್ ಒಂದು ಪ್ರೀವಿಯಸ್ ಇಯರಲ್ಲಿ ಬಂದಂಥ ಪ್ರಶ್ನೆ ಏನಿದೆ, ರೈಟ್ ಅ ನೋಟ್ ಆನ್ ಕೈಲಾಸನಾಥ ಟೆಂಪಲ್ ಆ್ಯಂಡ್ ದಶಾವತಾರ ಕೇವ್ ಆರ್ಕಿಟೆಕ್ಚರ್ ಆಫ್ ರಾಷ್ಟ್ರಕೂಟಸ್. ರಾಷ್ಟ್ರಕೂಟರ ಒಂದು ಆಡಳಿತದಲ್ಲಿ ಕೈಲಾಸನಾಥ ಮತ್ತು ದಶಾವತಾರ ಗುಹಾಲಯಗಳ ಒಂದು ವೈಶಿಷ್ಟ್ಯತೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಹಿಂದಿನ ಪ್ರಶ್ನೆಯಲ್ಲಿ ಅವರು ಏನು ಕೇಳಿದರು, ಶಿಲ್ಪಕಲೆಯ ಬಗ್ಗೆ ಕೇಳಿದರು. ಅಂದರೆ ಒಂದೇ ಟಾಪಿಕ್ ಮೇಲೆ ಬೇರೆ ಬೇರೆ ಯಾವ ಆಯಾಮಗಳಲ್ಲಿ ಅವರು ಪ್ರಶ್ನೆಯನ್ನು ಕೇಳಬಹುದು ಅನ್ನೋದಕ್ಕೊಂದು ಇದೇನು ಉದಾಹರಣೆಯಾಗಿದೆ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಹುಡುಗರು ಏನು ಮಾಡಿಬಿಡ್ತಾರೆ, ಆಕಾಂಕ್ಷಿಗಳು ಏನು ಮಾಡ್ತಾರೆ ಅಂದರೆ, ಇವಾಗ ಕೇವ್ ಆರ್ಕಿಟೆಕ್ಚರ್ ಅಂತ ಯಾವ್ದು ಕೇಳಿದ್ದಾರೆ, ಕೈಲಾಸನಾಥ ಕೇಳಿದ್ದಾರೆ, ಮತ್ತು ದಶಾವತಾರದ ಬಗ್ಗೆ ಕೇಳಿದ್ದಾರೆ. ಇಲ್ಲೇ ಏನು ಮಾಡ್ತೀವಿ ನಾವು, ರಾಷ್ಟ್ರಕೂಟರು ಅಂದರೆ ಯಾರು, ಆ ಒಂದು ದೇವಸ್ಥಾನಗಳನ್ನು ಯಾರ ನಿರ್ಮಾಣ ಮಾಡಿದರು, ಕೃಷ್ಣನ ಒಂದು ಆಡಳಿತದಲ್ಲಿ ನಿರ್ಮಾಣ ಆಯಿತು, ಇದು ಮಹಾರಾಷ್ಟ್ರದಲ್ಲಿದೆ, ಎಲ್ಲೋರಾದಲ್ಲಿದೆ, ಅಜಂತದಲ್ಲಿದೆ, ಗ್ರಾನೈಟ್ ಅಂದರೆ ಬೆಟ್ಟವನ್ನು ಕೊರೆದು ಮಾಡಿದರು. ಈ ಥರ ಒಂದು ಜನರಲ್ ಪಾಯಿಂಟ್ಸ್ನ ಬರಿತಾ ಹೋಗ್ಬಿಡ್ತಾರೆ. ಪ್ರಶ್ನೆ ಬೇಡಿಕೆ ಅದಲ್ಲ. ಸೊ ಏನು ಹೇಳ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಆಗಿ ಆ ಆರ್ಕಿಟೆಕ್ಚರ್ ಫೀಚರ್ಸ್ ಅಂತ ಇರುತ್ತೆ, ಕೆಲವೊಂದು ವೈಶಿಷ್ಟ್ಯತೆಗಳಿರುತ್ತೆ. ಆ ವೈಶಿಷ್ಟ್ಯತೆಗಳನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಶಿಲ್ಪಕಲೆ ಅಂದರೆ ಬೇರೆ, ವಾಸ್ತುಶಿಲ್ಪ ಅಂದರೆ ಬೇರೆ, ಚಿತ್ರಕಲೆ ಅಂದರೆ ಬೇರೆ. ಯಾಕಂದರೆ ಕೈಲಾಸನಾಥ ದೇವಾಲಯದಲ್ಲಿ ಏನಿದೆ ಶಿಲ್ಪಕಲೆ ಬಗ್ಗೆ ಇದೆ, ಆದರೆ ಇಲ್ಲಿ ಅವರು ಶಿಲ್ಪಕಲೆ ಬಗ್ಗೆ ಕೇಳಿಲ್ಲ. ಏನು ಕೇಳ್ತಾ ಇದ್ದಾರೆ, ವಾಸ್ತುಶಿಲ್ಪದ ವೈಶಿಷ್ಟ್ಯತೆಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ಅವಾಗ ಈ ಒಂದು ಕಂಟೆಂಟ್ ನೀವು ಏನು ನೋಡ್ತಾ ಇದ್ದೀರಾ ಇಲ್ಲಿ, ಈ ಒಂದು ಕಂಟೆಂಟು ಆ ಒಂದು ಪುಸ್ತಕದಲ್ಲಿದೆ. ಏನಿದೆ ಇಲ್ಲಿ, ಕೈಲಾಸನಾಥ ಟೆಂಪಲ್ ಅಟ್ ಎಲ್ಲೋರಾ ಕಾರ್ಡ್ ಫ್ರಮ್ ಸಿಂಗಲ್ ಮೋನೋಲಿತ್ ಡ್ಯೂರಿಂಗ್ ದ ಕಿಂಗ್, ಯಾರು, ಕೃಷ್ಣನ ಒಂದು ಆಡಳಿತದಲ್ಲಿ. ಸೊ ಇಲ್ಲಿ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದೀನಿ ನಾನು. ಪರ್ಸಿ ಬ್ರೌನ್ ಅನ್ನೋ ಒಬ್ಬ ಏನು ಮಾಡಿದ್ದಾರೆ, ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದೆ. ಅಂದರೆ ಯಾವ ಥರ ಇದೆ, ಕೆಲವೊಬ್ಬ ಇತಿಹಾಸಕಾರರು ಕೂಡ ಹೇಳ್ತಾರೆ ಕೈಲಾಸನಾಥ ದೇವಾಲಯಗಳು ಮಾನವ ನಿರ್ಮಿತವಲ್ಲ ಅಂತೆ. ಅಂದರೆ ಅಷ್ಟೊಂದು ಅವ್ರು ಏನು ಮಾಡಿದ್ದಾರೆ, ಬೆಟ್ಟವನ್ನು ಕೊರೆದು ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಸೊ ಆ ದೇವಸ್ಥಾನಕ್ಕೇನಿದೆ, ಕೆಲವೊಂದು ವೈಶಿಷ್ಟ್ಯತೆಗಳಿದ್ದಾವೆ. ಆ ವೈಶಿಷ್ಟ್ಯತೆಗಳನ್ನು ನಾವು ಇಲ್ಲಿ ಏನು ಮಾಡೋಣ, ನೋಡೋಣ. ಅಂದರೆ ಪುಸ್ತಕದಿಲ್ಲದಂಥ ಕಂಟೆಂಟ್, ಅಂದರೆ ಈ ಪುಸ್ತಕ ಯಾಕೆ ವಿಭಿನ್ನವಾಗಿದೆ, ಯಾಕೆ ಕೆಲವೊಂದು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಅನ್ನೋದಕ್ಕೆ ನಮಗೆ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ನಾನಿಲ್ಲಿ. ಉದಾಹರಣೆ ತಗೊಳ್ಳಿ, ನಾನು ನಿನ್ನೆನೂ ಕೂಡ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ, ಏನು, ಕಂಚಿಯ ಕೈಲಾಸನಾಥ ದೇವಾಲಯ ಇದೆ, ಅಲ್ಲಿ ಕೂಡ ಪಲ್ಲವರು ನಿರ್ಮಾಣ ಮಾಡಿದ್ದು, ಅಲ್ಲಿಂದ ಏನಾಯ್ತದು ಪ್ರಭಾವಿತವಾಗಿದೆ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯದಿಂದ ಕೂಡ ಇದೇನಾಗಿದೆ, ಪ್ರಭಾವಿತವಾಗಿದೆ. ಆದರೆ ಇಟ್ ಈಸ್ ನಾಟ್ ಅನ್ ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ದೀಸ್ 2 ಟೆಂಪಲ್ಸ್. ಹೌದು, ಅದರಿಂದ ಪ್ರಭಾವಿತ ಆಗಿದೆ ಅಂದ ತಕ್ಷಣ ಸೇಮ್ ಅದೇ ರೀತಿಯಾಗಿ ಮಾಡಿದಂಥ ಒಂದು ನಿರ್ಮಾಣ ಮಾಡಿದಂಥ ದೇವಸ್ಥಾನ ಅಲ್ಲ ಇದು. ಆದರೆ ಅದರ ಕೆಲವೊಂದು ವೈಶಿಷ್ಟ್ಯತೆಗಳನ್ನು ತಗೊಂಡು ತಮಗೆ ಹೇಗೆ ಬೇಕು ಹಾಗೆ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ನಿರ್ಮಾಣವನ್ನು ಇಲ್ಲಿ ಮಾಡ್ತಾ ಬಂದರು. ಸೊ ಇಲ್ಲಿ ನಾವು ಫೀಚರ್ಸ್ ನೋಡೋದಾದರೆ, ದ ಇನ್ವಾಲ್ವ್ಮೆಂಟ್ ಆಫ್ ದ ಚಾಲುಕ್ಯನ್ ಪಲ್ಲವಸ್, ವಿರೂಪಾಕ್ಷ ಆಗಿರ್ಬೋದು, ಮತ್ತು ಇಲ್ಲಿ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಸ್ಥಾನ ಮತ್ತು ಕಂಚಿಯ ದೇವಸ್ಥಾನ ಯಾರಿಂದ, ಚಾಲುಕ್ಯರು ಮತ್ತು ಪಲ್ಲವರಿಂದ ಪ್ರಭಾವಿತರಾಗಿದ್ದಾರೆ. ಅದಾದ ನಂತರ ನಾವು ಇಲ್ಲಿ ನೋಡೋದಾದರೆ ಏನಿದೆ, ಲೋ ಗೋಪುರಂ ಗಾರ್ಡ್ಸ್ ದ ಟೆಂಪಲ್. ಗೋಪುರ ಅಂದ ತಕ್ಷಣ ನೆನ್ಪಿಡ್ಬಿಡಿ, ದ್ರಾವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಇದೆ ಒಂದು, ಹೌದಾ. ಅದರಲ್ಲೇನಿದೆ, ಶಿವನಿಗೆ ಅರ್ಪಿತವಾದಂಥ ದೇವಸ್ಥಾನ ಅದೇ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಇದೆ ಕೈಲಾಸನಾಥ. ದ್ರಾವಿಡ ಶೈಲಿಯಲ್ಲಿ ಏನು ಬರುತ್ತೆ ನಿಮಗೆ, ಯಾವಾಗ ನೀವು ದೇವಸ್ಥಾನ ಹತ್ರ ಹೋಗ್ತಿರಲ್ಲ, ಎಂಟರ್ ಆಗ್ತಿಲ್ಲ, ಅವಾಗ ನಮ್ಗೆ ಸಿಗೋದೇನು, ಗೋಪುರಗಳು. ಗೋಪುರ ಆದ ಮೇಲೆ ಏನು ಸಿಗುತ್ತೆ ನಮಗೆ, ಶಿವನಿಗೆ ಅರ್ಪಿತವಾಗಿದ್ದಂಥ ದೇವಸ್ಥಾನದಲ್ಲಿ ನಮಗೆ ನಂದಿ ಮಂಟಪ ಸಿಗುತ್ತೆ. ಅದಾದ ನಂತರ ಸ್ತಂಭಗಳನ್ನು ಬಳಕೆ ಮಾಡಿ ನಿರ್ಮಾಣ ಮಾಡಿದಂಥ ಮಂಟಪಗಳು ಸಿಗುತ್ತೆ. ಮಂಟಪಗಳಾದ ಮೇಲೆ
ಏನಾಗುತ್ತೆ ನಮಗೆ ಗರ್ಭಗೃಹ ಸಿಗುತ್ತೆ, ಗರ್ಭಗೃಹದ ಮೇಲೆ ಏನಾಗುತ್ತೆ ನಮಗೆ ಶಿಖರ ಸಿಗುತ್ತೆ. ಸೊ ಈ ರೀತಿಯಾದಂಥ ಕೆಲವೊಂದು ವೈಶಿಷ್ಟ್ಯತೆಗಳಿರುತ್ತೆ. ಆದರೆ ಇಲ್ಲಿ ಬೆಟ್ಟಗಳಿಂದ ಕೊರೆದಿದ್ದಾರೆ ಅವರು. ಸೊ ಅದಕ್ಕೆ ನಮ್ಗೆ ಇಲ್ಲಿ ಸಿಕ್ಕಂತಹ ಗೋಪುರ ಏನಿದೆ ಚಿಕ್ಕದಾಗಿದೆ, ಲೋ ಗೋಪುರಂ ಅಟ್ ದ ಎಂಟ್ರನ್ಸ್ ವಿತ್ ಶೈವೈತ್ ಡಿವೈಟೀಸ್. ನೋಡಿ ಇಲ್ಲೇನು ಹೇಳ್ತಾ ಇದ್ದೀನಿ ನಾನು, ಡೈಟೀಸ್ ಅಂದ್ರೆ ಏನು, ಶಿಲ್ಪಕಲೆಗಳಿದು. ಅಂದ್ರೆ ಕೈಲಾಸನಾಥ ದೇವಸ್ಥಾನದಲ್ಲಿ ಸಿಗುವಂತಹ ಶಿಲ್ಪಕಲೆಗಳು ಎಲ್ಲಿದಾವೆ ಇವು, ವೈಷ್ಣವಾಯಿತು ಮತ್ತೆ ಶೈವ. ಎಲ್ಲಿ ಸಿಗುತ್ತೆ ನಮಗೆ, ಎಂಟ್ರನ್ಸ್ ಅಲ್ಲಿ ಸಿಗುತ್ತೆ. ದ್ವಾರಪಾಲಕರು ಅಂತ ಕರಿತೀವಿ ನಾವು, ಅಂದ್ರೆ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ದೇವಸ್ಥಾನಕ್ಕೆ. ಅದಾದ ನಂತರ 2 ಸ್ಟೋರಿ ಗೇಟ್ ವೇ ಲೀಡ್ಸ್ ಟು ಯು ಶೇಪ್ಡ್ ಕೋರ್ಟ್ ಯಾರ್ಡ್, ಅಂದ್ರೆ ನಾವು ಇವಾಗ ಮಂಟಪ ಅಂತ ಕರಿತೀವಲ್ಲ ಅದರದ್ದು ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದಾದ ನಂತರ ದ ಆರ್ಕೇಡ್ಸ್ ಫೀಚರ್ ಲಾರ್ಜ್ ಸ್ಕಲ್ಪ್ಟೆಡ್ ಪ್ಯಾನಲ್ಸ್ ಅಂಡ್ ಆಲ್ಕೋಸ್. ಆಲ್ಕೋಸ್ ಅಂದ್ರೆ ಗೋಡೆಗಳ ಮೇಲೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ಕೆತ್ತನೆಗಳನ್ನ ಮಾಡಿದ್ದಾರೆ. ಅದಾದ ನಂತರ ಈ ತರ ಫೀಚರ್ಸ್ ನೀವು ಮಾತ್ರ ನೀವು ಹೇಳ್ತಾ ಬಂದಾಗ ಮಾತ್ರ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಫೀಚರ್ ಏನಿದೆ, ಫೇಮಸ್ ಸ್ಕಲ್ಪ್ಚರ್ಸ್ ಇನ್ಕ್ಲೂಡ್ ಶಿವ. ಮತ್ತೆ ಶಿವ ಅಂದ ತಕ್ಷಣ ಏನಾಗುತ್ತೆ, ಇವಾಗ ಶಿವನ ಹಲವು ರೀತಿಯಲ್ಲಿ ಕೆತ್ತನೆಗಳನ್ನ ಮಾಡಿದ್ದಾರೆ. ಹೇಳಿದ್ದೆ ನಿಮಗೆ ಸಂಹಾರ ಮೂರ್ತಿ, ಈ ರೀತಿ ಶಿವನ ಕೆಲವೊಂದು ಅವತಾರಗಳಿದೆ, ಆ ಅವತಾರಗಳನ್ನ ಇಲ್ಲಿ ಕೆತ್ತನೆಗಳನ್ನ ಮಾಡಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ ನೀವು, ಶಿವ ವಾಂಡ್ ಬೈ ದ ಪಾರ್ವತಿ ಅಬೌಟ್ ದ ಡಿಮನ್ ರಾವಣ. ರಾವಣನ ಬಗ್ಗೆ ಏನ್ ಮಾಡಿದ್ದಾರೆ, ಪಾರ್ವತಿಯಲ್ಲಿ ಏನ್ ಮಾಡ್ತಾರಂತೆ, ಶಿವ ಏನು, ಅವನ ಒಂದು ವಿಶಿಷ್ಟತೆ ಏನು, ಅವನ ಒಂದು ಗುಣಗಳು ಏನು ಅನ್ನೋದ್ರ ಬಗ್ಗೆ ಅಲ್ಲಿ ಪಾರ್ವತಿ ಏನ್ ಮಾಡ್ತಾರೆ, ಇವಾಗ ಶಿವನಿಗೆ ವಾರ್ನ್ ಮಾಡ್ತಾರೆ ಅಂತೆ. ಸೊ ಅದ್ರ ಬಗ್ಗೆ ಕೂಡ ಏನ್ ಮಾಡಿದ್ದಾರೆ, ಇಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ರಿವರ್ ಗಾಡೆಸ್, ಗಂಗೆ ಶಿವನ ಒಂದು ಮುಡಿಯಿಂದ ಇಳಿದು ಬರ್ತಾಳಂತೆ. ಸೊ ಆ ರೀತಿಯಾದಂಥ ಕೆತ್ತನೆಗಳನ್ನು ಕೂಡ ಏನ್ ಮಾಡಿದ್ದಾರೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ನಮಗೆ ಕಂಡು ಬರುತ್ತೆ. ಸೊ ಇದು ಎಲ್ಲ ಏನು ಫೀಚರ್ಸ್ ಆಗುತ್ತೆ ನಿಮಗೆ. ದ ಕೋರ್ಟ್ ಯಾರ್ಡ್ ಕಂಟೇನ್ಸ್, ಅಂದ್ರೆ ಆ ಮಂಟಪ ಅಂತ ಏನ್ ಕರಿತೀವಿ, ಕೋರ್ಟ್ ಯಾರ್ಡ್, ಆ ಒಂದು ಸಭಾಂಗಣ ಅಂತ ಏನ್ ಕರಿತೀವಲ್ಲ, ಆ ಸಭಾಂಗಣದಲ್ಲಿ ನಮಗೇನ್ ಸಿಕ್ಕಿದೆ, ಶ್ರೈನ್ ಡೆಡಿಕೇಟೆಡ್ ಟು ಶಿವ ವಿತ್ ಎನ್ ಇಮೇಜ್ ಆಫ್ ಹಿಸ್ ಮೌಂಟ್, ಅಂದ್ರೆ ಕೈಲಾಸ ಪರ್ವತ ಏನಿದೆಲ್ಲ ಅದ್ರ ಬಗ್ಗೆ ಇದೆ. ಅದಾದ ಮೇಲೆ ನಂದಿ, ದ ಸ್ಯಾಕ್ರೆಡ್ ಬುಲ್. ಸೊ ಈ ವೈಶಿಷ್ಟ್ಯತೆಗಳು ಏನಾಗುತ್ತೆ ನಮಗೆ ಈ ಒಂದು ದೇವಸ್ಥಾನಗಳಲ್ಲಿ ಏನಾಗಿದೆ ಕಂಡು ಬರುತ್ತೆ. ಸೊ ಈ ಫೀಚರ್ಸ್ ನಿಮ್ಗೆ ಹೇಳಿದಾಗ ಮಾತ್ರ ಮಾರ್ಕ್ಸ್ ಬರುತ್ತೆ. ಸೊ ಪ್ರತಿಯೊಬ್ಬರು ಕೇಳ್ತಾರೆ, ಸರ್ ನಾವು ಎಲ್ಲಾನು ಬರ್ದಿದ್ದೀವಿ, ಇವಾಗ ಬಹಮನಿ ಸಾಮ್ರಾಜ್ಯದ ಬಗ್ಗೆ ಇವಾಗ ಪ್ರಶ್ನೆ ಇರುತ್ತೆ, ಅವರ ಒಂದು ಸಾಂಸ್ಕೃತಿಕ ಕೊಡುಗೆ ಬಗ್ಗೆ ಪ್ರಶ್ನೆ ಇರುತ್ತೆ. ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರೆ, ಮಿನಾರ್ಸು, ಪಿಲ್ಲರ್ಸು ಈ ಥರ ಬರೀತಾರೆ. ಸರ್ ನಾವು ಎಲ್ಲ ಬರೆದು ಬಂದಿದ್ದೀವಿ, ಆದರೂ ಕೂಡ ನಮ್ಗೆ ಏನಾಗ್ತದೆ, ಮಾರ್ಕ್ಸ್ ಬರ್ತಾ ಇದೆ. ಆದರೆ ಆ ಮಿನಾರ್ಸ್ ಎಲ್ಲಿ ಸಿಕ್ಕಿದೆ, ಆ ಮಿನಾರ್ಗಳ ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು? ಇವಾಗ ನಾವು ಒಂದು ಮಂಟಪನ ನಿರ್ಮಾಣ ಮಾಡಲಿಕ್ಕೆ ಏನು ಮಾಡ್ತೀವಿ, ಸ್ತಂಭಗಳನ್ನು ಬಳಕೆ ಮಾಡ್ತೀವಿ. ಆದರೆ ಗುಮ್ಮಟವನ್ನು ನಿರ್ಮಾಣ ಮಾಡಬೇಕಾದ್ರೆ ಸ್ತಂಭಗಳ ಬಳಕೆ ಮಾಡೋದಿಲ್ಲ. ಯಾಕೆ ಅನ್ನೋದು ಎಲ್ಲಿ ಸಿಗುತ್ತೆ ನಿಮಗೆ, ಈ ಪುಸ್ತಕದಲ್ಲಿ ಸಿಗುತ್ತೆ. ಬಹಮನಿ ಇರ್ಬೋದು, ಆದಿಲ್ ಶಾಹಿ, ಬಹಮನಿ ಬಗ್ಗೆ ಕೇಳಿರ್ತಾರೆ. ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್ ಇದನ್ನು ಬರೀತಾರೆ. ಆದರೆ ಬಹಮನಿಗೆ ಆದಿಲ್ ಶಾಹಿಗೆ ಏನಿದೆ, ಅವರು ನಿರ್ಮಾಣ ಮಾಡಿದಂಥ ಸ್ಮಾರಕಗಳು ಬೇರೆ, ಬಹಮನಿದರು ನಿರ್ಮಾಣ ಮಾಡಿದ ಸ್ಮಾರಕಗಳೇ ಬೇರೆ. ಈ ರೀತಿಯಾದಂಥ ಕನ್ಫ್ಯೂಷನ್ ಆಗಿರ್ಬೋದು, ವಿಷಯದ ಕೊರತೆ ಅಂತ ನೀವೇನು ಹೇಳ್ತಾ ಇದ್ರು, ಆ ವಿಷಯದ ಕೊರತೆ ಏನಾಗಿದೆ ಇವತ್ತು ಈ ಪುಸ್ತಕದಿಂದ ಏನಾಗಿದೆ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಏನಿದೆ ಅಲ್ಲಿ, ಕೈಲಾಸನಾಥ ದೇವಸ್ಥಾನದ ಜೊತೆಗೆ ದಶಾವತಾರ ಗುಹಾಲಯದ ಬಗ್ಗೆ ಕೂಡ ಅವರು ಕೇಳಿದ್ದಾರೆ. ಇನ್ನು ನೋಡಿ ಪಾಯಿಂಟ್ಸ್, ಇನ್ ಕೇಸ್ ಅವರು ಓನ್ಲಿ ಕೈಲಾಸನಾಥ ದೇವಸ್ಥಾನದ ಬಗ್ಗೆ ಕೇಳಿದ್ರು ಕೂಡ ನಿಮಗೆ ಬರೆಯುವಂತಹ ವಿಷಯ ಏನಾಗಿದೆ ನಿಮ್ಗೆ ಈ ಪುಸ್ತಕದಲ್ಲಿ ಸಿಗುತ್ತೆ. ಅವರು ಎರಡೂ ಬೇಡ, ಒಂದೇ ದೇವಸ್ಥಾನ ಕೇಳಿ. ಸೆಂಟ್ರಲ್ ಶೈನ್ ಹೌಸಿಂಗ್ ದ ಲಿಂಗಂ ಫೀಚರ್ಸ್ ಫ್ಲಾಟ್ ರೂಫ್ಡ್ ಮಂಟಪ, ಫ್ಲಾಟ್ ರೂಫ್ಡ್ ಮಂಟಪ ಸಪೋರ್ಟೆಡ್ ಬೈ 16 ಪಿಲ್ಲರ್ಸ್. 16 ಸ್ತಂಭಗಳನ್ನ ಬಳಕೆಯನ್ನ ಮಾಡಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಮಂಟಪವನ್ನ ನಿರ್ಮಾಣ ಮಾಡಿದ್ದಾರೆ. ಶಿಖರ ಯಾವ ಶೈಲಿಯಲ್ಲಿದೆ, ದ್ರಾವಿಡಿಯನ್ ಶೈಲಿಯಲ್ಲಿದೆ. ಆದರೆ ದ್ರಾವಿಡಿಯನ್ ಶೈಲಿ ಶಿಖರಕ್ಕೆ ನಗರ ಶೈಲಿ ಶಿಖರಕ್ಕೆ ಏನಿದೆ ವ್ಯತ್ಯಾಸಗಳಿದೆ. ಏನು ವ್ಯತ್ಯಾಸಗಳು, ದ್ರಾವಿಡಿಯನ್ ಶಿಖರ ಏನಿದೆ ಪಿರಾಮಿಡ್ ಶೇಪ್ ಅಲ್ಲಿ ಬರುತ್ತೆ, ನಿಮಗೆ ಪಿರಾಮಿಡ್ ಶೇಪ್ ಅಲ್ಲಿ ಬರುತ್ತೆ ಆಲ್ಮೋಸ್ಟ್ ಈ ತರ. ಆದ್ರೆ ನಗರ ಶೈಲಿಗೆ ಹೋದಾಗ ಏನಾಗುತ್ತೆ, ಸ್ವಲ್ಪ ಅದು ಏನಾಗುತ್ತೆ ಈ ತರ ಬರುತ್ತೆ. ನಮಗೆ ಇಲ್ಲಿ ಇದ್ದಂತ ಶಿಖರ ಯಾವ್ದಿದೆ, ನೀವಿಲ್ಲಿ ನೋಡ್ಬೋದು, ಪಿರಾಮಿಡಿಕಲ್ ಶೇಪ್ ಅಲ್ಲಿ ಇದೆ ಇದು ಶಿಖರ. ಈ ಒಂದು ಲಕ್ಷಣಗಳನ್ನು ನೀವು ಅಲ್ಲಿ ಹೇಳಿ ಅದನ್ನು ಅಂಡರ್ಲೈನ್ ಮಾಡಿದಾಗ ಏನಾಗುತ್ತೆ ನಿಮಗೆ ಮಾರ್ಕ್ಸ್ ಇನ್ನೊಬ್ಬರಿಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಬಂದೇ ಬರುತ್ತೆ, ಹೌದಲ್ವಾ? ನೆಕ್ಸ್ಟ್ ನೋಡಿ, ನಂದಿ ಸಿಟ್ಸ್ ಆನ್ ಅ ಪಾರ್ಚ್ ಇನ್ ಫ್ರಂಟ್ ಆಫ್ ದ ಸೆಂಟ್ರಲ್ ಟೆಂಪಲ್. ಯಾವಾಗಲೂ ನಂದಿಯಲ್ಲಿರ್ತಾನೆ ದೇವಸ್ಥಾನದ ಅಥವಾ ಗರ್ಭಗೃಹ ಅಥವಾ ಮಂಟಪದ ಮುಂದೆ ಇರುತ್ತೆ.
ದ ನಂದಿ ಮಂಟಪ ಲೋವರ್ ಸ್ಟೋರೀಸ್ ಆರ್ ಬೋತ್ ಸಾಲಿಡ್ ಸ್ಟ್ರಕ್ಚರ್ಸ್ ವಿತ್ ಎಲಾಬೊರೇಟ್ ಇಲಸ್ಟ್ರೇಟಿವ್ ಕಾರ್ವಿಂಗ್ಸ್. ಆ ಒಂದು ನಂದಿ ಮಂಟಪವನ್ನು ಕೂಡ ಏನ್ ಮಾಡಿದ್ದಾರೆ, ಕೆತ್ತನೆಯನ್ನ ಮಾಡಿದರೆ. ಕೆತ್ತನೆ ಏನಕ್ಕೆ ಮಾಡ್ತಾ ಇದ್ರು, ಅಲಂಕಾರಗೋಸ್ಕರ ಮಾಡ್ತಾ ಇದ್ರು. ಹೌದಾ, ಈ ರೀತಿಯಾದ ಅದರ ಜೊತೆಗೆ ದ ಟೆಂಪಲ್ಸ್ ಬೇಸ್ ಇಸ್ ಡೆಕೋರೇಟೆಡ್ ವಿತ್ ಸೀನ್ಸ್ ಫ್ರಮ್ ಮಹಾಭಾರತ ಅಂಡ್ ರಾಮಾಯಣ. ಮಹಾಭಾರತ ಮತ್ತು ರಾಮಾಯಣದಲ್ಲಿ ಬರ್ತಾ ಇರ್ತಕ್ಕಂತಹ ಕೆಲವೊಂದು ಘಟನೆಗಳು ಇರ್ಬೋದು, ಅಲ್ಲಿ ಬರ್ತಾ ಇರ್ತಕ್ಕಂಥ ಪಾತ್ರಗಳನ್ನ ಅವ್ರು ಏನ್ ಮಾಡಿದ್ದಾರೆ, ಅಲ್ಲಿ ಚಿತ್ರವನ್ನ ಬಿಡಿಸಿದ್ದಾರೆ, ಕೆತ್ತನೆಯನ್ನ ಮಾಡಿದ್ದಾರೆ. ಏನಕ್ಕೋಸ್ಕರ, ಅಲಂಕಾರಕ್ಕೋಸ್ಕರ. ಈ ಫೀಚರ್ಸ್ ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಏನಿದೆ ಇಲ್ಲಿ, ದಶಾವತಾರ, ಇನ್ನೊಂದು ದೇವಸ್ಥಾನದ ಬಗ್ಗೆ ಕೇಳಿದ್ದಾರೆ. ಯಾವುದು, ದಶಾವತಾರ ದೇವಸ್ಥಾನದ ಬಗ್ಗೆ ಕೇಳಿದ್ದಾರೆ. ದಶಾವತಾರ ಟೆಂಪಲ್ ಇಸ್ ಅ ಬ್ಲೆಂಡ್ ಆಫ್ ಸಿಂಪ್ಲಿಸಿಟಿ ಅಂಡ್ ಗ್ರ್ಯಾಂಜಿಯರ್ ಫೀಚರಿಂಗ್ 2 ಸ್ಟೋರೀಸ್. 2 ಅಂತಸ್ತಿನ ಒಂದು ನಿರ್ಮಾಣವಾದಂತಹ ಒಂದು ಗುಹಾಲಯ ಕೂಡ ಇದು. ಇನಿಷಿಯಲಿ ಬುದ್ಧಿಸ್ಟ್ ಮೊನಾಸ್ಟ್ರಿ, ಇಟ್ ವಾಸ್ ಕನ್ವರ್ಟೆಡ್ ಇಂಟು ಹಿಂದೂ ಸ್ಯಾಂಕ್ಚುರಿ ಅಂಡರ್ ದ ರಾಷ್ಟ್ರಕೂಟಸ್ ಕಿಂಗ್. ಅದಾದ ನಂತರ ದ ಟೆಂಪಲ್ ಇನ್ಕ್ಲೂಡ್ಸ್ ಅನ್ ಓಪನ್ ಕೋರ್ಟ್. ಮಂಟಪ ಇದೆ, ಫ್ರೀ ಸ್ಟ್ಯಾಂಡಿಂಗ್ ಮೊನೋಲಿಥಿಕ್ ಮಂಟಪ. ದ ವಾಲ್ಸ್ ಆರ್ ಅಡೋನ್ಡ್ ವಿತ್ ದ ರಿಲೀಫ್ಸ್ ಡೆಪಿಕ್ಟಿಂಗ್ ಹಿಂದೂ ಮೈಥಾಲಜಿ. ಕೆಲವೊಂದು ಕೆತ್ತನೆಗಳನ್ನ ಮಾಡಿದರೆ, ಪೌರಾಣಿಕ ಕಥೆಗಳು ಇರಬಹುದು, ಶಿವ, ಪಾರ್ವತಿ, ಲಕ್ಷ್ಮಿ, ಗರುಡ ಇವರ ಒಂದು ಕೆತ್ತನೆಗಳನ್ನ ಮಾಡಿದರೆ ದೇವಸ್ಥಾನವನ್ನು ಅಲಂಕಾರವನ್ನ ಮಾಡಿದ್ದಾರೆ. ಹೌದಾ, ಲಾಸ್ಟ್ ಟೈಮ್ ಅವರು ಶಿಲ್ಪಕಲೆಯ ಬಗ್ಗೆ ಕೇಳಿದ್ರು, ಇವಾಗ ಏನ್ ಮಾಡಿದ್ದಾರೆ, ವಾಸ್ತುಶಿಲ್ಪದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಇನ್ ಕೇಸ್ ಅವ್ರು ನೆಕ್ಸ್ಟ್ ಟೈಮ್ ನಿಮ್ಗೆ ಕೇಳ್ಬೋದು, ದಶಾವತಾರ ಬಿಡ್ಬೋದು, ಕೈಲಾಸನಾಥ ಬಿಡ್ಬೋದು, ಬಿಟ್ಟು ನಿಮ್ಗೆ ಏನ್ ಮಾಡ್ಬೋದು, ಅವರು ಎಲಿಫೆಂಟಾ ಗುಹಾಲಯದ ಬಗ್ಗೆ ಕೇಳ್ಬೋದು. ಅದನ್ನೂ ಕೂಡ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಕೂಡ ಬರೆದಿದ್ದೀನಿ. ಏನಿದೆ, ಎಲಿಫೆಂಟಾ ಕೇವ್ಸ್ ಎಲ್ಲಿದೆ, ಅದರದ್ದು ಫೀಚರ್ಸ್ ಏನು, ಆ ಒಂದು ಗುಣಲಕ್ಷಣಗಳೇನು, ಅಂದರೆ ಒಂದೇ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ತೆಗಿಬೋದು ಅನ್ನೋದ್ರ ಬಗ್ಗೆ ಏನಾಗಿದೆ ಇಲ್ಲಿ ನೀವು ಒಂದು ಈ ಪುಸ್ತಕದಲ್ಲಿ ಏನಾಗುತ್ತೆ ನಿಮ್ಗೆ ಕಂಟೆಂಟ್ ಸಿಗುತ್ತೆ. ಹೌದಾ, ಇನ್ನೊಂದು ನಾವು ಪ್ರಶ್ನೆಗಳನ್ನು ನೋಡೋದಾದ್ರೆ ಏನ್ ಕೇಳಿದ್ದಾರೆ, ಡಿಸ್ಕಸ್ ದ ಇಕಾನಾಮಿಕ್ ಡೆವಲಪ್ಮೆಂಟ್ ಆಫ್ ಮೈಸೂರು ಅಂಡರ್ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್. ಮಿರ್ಜಾ ಇಸ್ಮಾಯಿಲ್ ಅವರು ಮೈಸೂರಿನ ದಿವಾನರಾಗಿದ್ದಾಗ ಮೈಸೂರಿನಲ್ಲಿ ಆದಂತಹ ಒಂದು ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿ ಅಂತ. ಸಿಂಪಲ್ ಇದೆ ಕ್ವಶನ್, ಹೌದಲ್ವಾ? ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ, 12 ಮಾರ್ಕ್ಸಿಗೆ ಕೇಳಿದ್ದಾರೆ. ನಾನೇನ್ ಮಾಡಿದ್ದೀನಿ, ಅವರ ಒಂದು ಹಿನ್ನೆಲೆ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಯಾವಾಗ ಜನಿಸಿದರು, ಏನು, ಅವರ ತಂದೆ ಯಾರು, ಪೂರ್ವಜರು ಯಾರು, ಅವರ ಸಿವಿಲ್ ಸರ್ವಿಸ್ ಯಾವಾಗ ಜಾಯ್ನ್ ಆದರು, ಅದಾದಮೇಲೆ ಅವರು ದಿವಾನರು ಯಾವಾಗರಾದ್ರು 1926, ಅಂದರೆ ವಿಶ್ವೇಶ್ವರಯ್ಯನವರು ತದನಂತರ ಬಂದ ಏನಾಗ್ತಾರೆ ಅವರು, ವಿಶ್ವೇಶ್ವರಯ್ಯನವರು ಅವರ ಒಂದು ಅವಧಿ ಮುಗಿದ ನಂತರ 1926ರಲ್ಲಿ ಏನಾದ್ರು ಅವರು ದಿವಾನರಾಗಿ ಏನಾಗ್ತಾರೆ, ಇಲ್ಲಿ ನೇಮಕಗೊಳ್ತಾರೆ. ಅಂದ್ರೆ ವಿಶ್ವೇಶ್ವರಯ್ಯನವರು ಏನೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾಂದಿ ಹಾಡಿದ್ರಲ್ಲ, ಆ ಒಂದು ಕಾರ್ಯಕ್ರಮಗಳನ್ನ ಮುನ್ನಡೆಸೋರು ಯಾರು, ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು. ಹೌದಾ, ಇವರ ಒಂದು ಕಾಲಘಟ್ಟದಲ್ಲಿ ಆದಂತ ಅಭಿವೃದ್ಧಿ ಏನು ಅನ್ನೋದನ್ನ ಕೇಳಿದ್ದಾರೆ. ಇಲ್ಲಿ 15 ವರ್ಷಗಳ ಕಾಲ ದಿವಾನರಾಗಿ ಕೆಲಸ ಮಾಡಿ ಅವರು ಏನ್ ಮಾಡಿದ್ದಾರೆ, ಆರ್ಥಿಕ ಅಭಿವೃದ್ಧಿ ಅಂತ ಕೇಳಿಬಿಟ್ಟಿದ್ದಾರೆ ಇಲ್ಲಿ. ಸೊ ಹಿ ಇನಿಷಿಯೇಟೆಡ್ 25 ಇಂಡಸ್ಟ್ರೀಸ್, 25 ತರಹದ ಒಂದು ಏನು ಕೈಗಾರಿಕಾ ಘಟಕಗಳನ್ನ, ಕೈಗಾರಿಕಾ ಒಂದು ಇಂಡಸ್ಟ್ರೀಸ್ ಪ್ರಾರಂಭವನ್ನ ಮಾಡ್ತಾರೆ. ಭದ್ರಾವತಿ ಐರನ್ ಫ್ಯಾಕ್ಟರಿ ಇರಬಹುದು, ನ್ಯೂಮರಸ್ ಫ್ಯಾಕ್ಟರೀಸ್ ಇನ್ಕ್ಲೂಡಿಂಗ್ ಸಿಮೆಂಟ್, ಅಂದ್ರೆ ಅವ್ರು ಏನ್ ಮಾಡಿದ್ರೆ ಇವಾಗ ಇಂಡಸ್ಟ್ರೀಸ್, ಕಾಮರ್ಸ್ ಏನ್ ಮಾಡ್ತಾರೆ, ಒತ್ತು ನೀಡ್ತಾರೆ. ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೋ ಇಲ್ಲೋ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಹೀಸ್ ಅಚೀವ್ಮೆಂಟ್ ಆಲ್ಸೋ ಇನ್ಕ್ಲೂಡ್ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸ್ ಅಟ್ ಸಿಮ್ಸಾ ಫಾಲ್ಸ್. ಈ ತರ ನೀವು ಅಂಡರ್ಲೈನ್ ಇಲ್ಲಿ ಮಾಡಿಬಿಡಿ. ಯಾಕಂದ್ರೆ ಈ ಒಂದು ಕೈಗಾರಿಕೆಗಳ ನಡಿಬೇಕಂದ್ರೆ ಏನ್ ಬೇಕು, ವಿದ್ಯುತ್ ಬೇಕು, ಕರೆಂಟ್ ಬೇಕು. ಅದಕ್ಕೂ ಕೂಡ ಅವ್ರು ಏನ್ ಮಾಡಿದ್ರು, ವಿದ್ಯುತ್ತಿನ ಕೊರತೆ ಉಂಟಾಗಬಾರದು, ಆ ಒಂದು ಇಂಡಸ್ಟ್ರೀಸ್ ಆಗಲಿ ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾರೆ ಅವರು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್ನ ಅವ್ರು ಏನ್ ಮಾಡಿದ್ರು, ಸ್ಟಾರ್ಟ್ ಅನ್ನ ಮಾಡ್ತಾರೆ. ಅದರ ಜೊತೆಗೆ ಲೆಟ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈಸೂರು ಮೆಡಿಕಲ್ ಕಾಲೇಜ್. ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಅವ್ರು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲಾ ಒಂದು ರೀತಿಯಲ್ಲಿ ಕೂಡ ಏನಾಗಿದೆ, ಈ ಒಂದು ಪುಸ್ತಕದಲ್ಲಿ ನಿಮಗೆ ಏನಾಗುತ್ತೆ, ಕಂಟೆಂಟ್ ಸಿಗುತ್ತೆ. ಇದು ಅಲ್ಲದೇನೆ ಇವಾಗ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಇವಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆ ಕೇಳಿದ್ರು, ವಿಶ್ವೇಶ್ವರಯ್ಯನವ್ರ ಬಗ್ಗೆ ಕೇಳ್ಬೋದು, ಶೇಷಾದ್ರಿ ಅಯ್ಯರ್ ಅವ್ರ ಬಗ್ಗೆ ಕೇಳ್ಬೋದು. ಆ ಒಂದು ವಿಷಯ, ಆ ಒಂದು ಕಂಟೆಂಟ್ ಏನಿದೆಯಲ್ಲ ಈ ಒಂದು ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಇಲ್ಲ ಇನ್ನೂ ಸಿಂಪಲ್ ಆಯ್ತು ತಗೊಳ್ಳಿ, ನಮಗೊಂದು ಟಾಪಿಕ್ ಇದೆ, ಕೆಥಡ್ರಲ್ ಆರ್ಕಿಟೆಕ್ಚರ್, ಕೆಥಡ್ರಲ್ ವಾಸ್ತುಶಿಲ್ಪ ಅಂತಿದೆ, ಅಲ್ಲಿ ಕೊಟ್ಟಿದ್ದಾರೆ ಬಾಂಬ್ ಜೀಸಸ್, ಈ ತರ ಚರ್ಚ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ತೀವಿ, ಆ ಚರ್ಚ್ ಎಲ್ಲಿದೆ, ಯಾರು ನಿರ್ಮಾಣ, ಈ ತರ ಬರೀತಾ ಹೋಗ್ತೀವಿ. ಆದರೆ ಅದನ್ನ ಬರೆಯೋದಕ್ಕಿಂತ ಮೊದಲು ನಾವೇನ್ ಮಾಡಬೇಕು, ಆ ಒಂದು ಕೆಥಡ್ರಲ್ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪದ ವೈಶಿಷ್ಟ್ಯತೆಗಳನ್ನು ನಾವಿಲ್ಲಿ ಏನ್ ಮಾಡಬೇಕಾಗತ್ತೆ, ತಿಳಿಸಬೇಕಾಗತ್ತೆ. ಉದಾಹರಣೆ ತಗೊಳ್ಳಿ,
ಈ ಒಂದು ಟಾಪಿಕ್ ಏನಿದೆ ಈ ಒಂದು ಪುಸ್ತಕದಲ್ಲಿದೆ. ಕೆಥಡ್ರಲ್ ಆರ್ಕಿಟೆಕ್ಚರ್ ಅಂದ್ರೆ ಗೋಥಿಕ್ ಆರ್ಕಿಟೆಕ್ಚರ್ ಅಂತ ಕೂಡ ನಾವೇನ್ ಮಾಡ್ತೀವಿ ಕರಿತೀವಿ. ಅಲ್ಲಿ ಫೀಚರ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಉದಾಹರಣೆಗೆ ಗ್ರ್ಯಾಂಡ್ ಟಾಲ್ ಡಿಸೈನ್ಸ್ ವಿಚ್ ಸ್ವೆಪ್ಟ್ ಔಟ್ವರ್ಡ್ಸ್ ವಿತ್ ಹೈಟ್ ಅಂಡ್ ಗ್ರೇಸ್. ಟಾಲ್ ಡಿಸೈನ್ಸ್ ಎಕ್ಸಾಮ್ ವಿತ್ ಡಯಾಗ್ರಾಮ್ಸ್ ವಿತ್ ಪಿಕ್ಚರ್ಸ್ ಕೂಡ ನಿಮ್ಗೆ ಏನ್ ಮಾಡಿದ್ದೀನಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಯಾಕೆ ಅವರು ಆ ರೀತಿಯಾದಂಥ ಟಾಲ್ ಡಿಸೈನ್ಸ್ ಮಾಡಿದ್ರು, ಎತ್ತರದ ಒಂದು ನಿರ್ಮಾಣಗಳನ್ನ ಮಾಡಿದ್ರು ಅನ್ನೋದಕ್ಕೂ ಕೂಡ ನಾನು ಏನು ಮಾಡಿದ್ದೀನಿ ಇಲ್ಲಿ ಎನೇಬಲ್ಡ್ ಬಿಲ್ಡಿಂಗ್ ಹೈಟ್ ಇನಿಷಿಯೇಟಿವ್ ಗೋಥಿಕ್ ಇನೋವೇಷನ್ಸ್ ಯಾಕೆ ಮಾಡಿದ್ರು, ಕಾರಣಗಳೇನು ಅನ್ನೋದನ್ನು ಕೂಡ ನಾನು ಇಲ್ಲಿ ಏನು ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಜೊತೆಗೆ ದ ಫ್ಲೈಯಿಂಗ್ ಬಟ್ರಸಸ್ a hallmark of cathedral architecture. The flying buttress, a hallmark of cathedral architecture, distributed the weight of the tall walls. ಅಂದ್ರೆ ಎತ್ತರ ನಿರ್ಮಾಣದ ಮಾಡಿದ್ದಾರೆ ಗೋಡೆಗಳನ್ನು. ಇವಾಗ ಎತ್ತರವಾಗಿದೆ, ಆ ಎತ್ತರವನ್ನು ತರ್ಕೊಳ್ಳಿಕ್ಕೆ ಏನಾದ್ರೂ ಸಪೋರ್ಟ್ ಬೇಕಲ್ವಾ, ಆ ಸಪೋರ್ಟ್ ಬೇಕಿದ್ದಕ್ಕೆ ಏನ್ ಮಾಡಿದವರು ಈ ತೀರವಾದಂತಹ ಸ್ತಂಭಗಳನ್ನ ಬಳಕೆಯನ್ನ ಮಾಡ್ತಾರೆ. ಮಾಡಿಬಿಟ್ಟು ಆ ಗೋಡೆಗಳನ್ನ ಎತ್ತರವಾದಂತಹ ಸ್ಮಾರಕಗಳನ್ನ ನಿರ್ಮಾಣ ಮಾಡ್ತಾ ಬಂದಿದ್ದಾರೆ. ಅದಾದ ನಂತರ ಪಾಯಿಂಟೆಡ್ ಆರ್ಚಸ್, ಕಮಾನುಗಳೇ ಈ ತರ ಪಾಯಿಂಟೆಡ್ ಆರ್ಚಸ್ನ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ. ಯಾಕೆ ಮಾಡಿದರು? ಡಿಸ್ಟ್ರಿಬ್ಯೂಟೆಡ್ ದ ವೇಟ್ ಆಫ್ ದ ಹೆವಿ ಸೀಲಿಂಗ್ಸ್ ಅಂಡ್ ದ ವಾಲ್ಸ್. ಆ ಒಂದು ಭಾರವಾದ ಸೀಲಿಂಗ್ ಚಾವಣಿ ಅಂತ ನಾವೇನು ಕರಿತೀವಲ್ಲ, ಆ ಒಂದು ಭಾರ ಡಿಸ್ಟ್ರಿಬ್ಯೂಟ್ ಆಗಲಿಕ್ಕೆ ಈ ರೀತಿಯಾದಂಥ ಕಮಾನುಗಳನ್ನು ಬಳಕೆ ಮಾಡಿದ್ದಾರೆ. ದ ವಾಲ್ಟೆಡ್ ಸೀಲಿಂಗ್ಸ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಲೈಟ್ ಆ್ಯಂಡ್ ಏರಿ ಇಂಟೀರಿಯರ್ಸ್ ಅಂದರೆ ಬೆಳಕು, ಗಾಳಿಗೂ ಕೂಡ ಯಾವುದೇ ರೀತಿಯಾದಂಥ ಕೊರತೆಗಳಿರಲಿಲ್ಲ. ಅದು ಒಂದೇನಾಗಿದೆ ಇಲ್ಲಿ ಫೀಚರ್ ಆಗುತ್ತೆ. ಅದಾದ ನಂತರ ದ ಗಾರ್ಗೋಯಲ್ಸ್ ಆಫ್ ದ ಕೆಥಡ್ರಲ್ ಆರ್ಕಿಟೆಕ್ಚರ್, ಇದು ಇಂಪಾರ್ಟೆಂಟ್. ಆ ಗಾರ್ಗೋಯಲ್ಸ್ ಅಂದ್ರೆ ಏನು? ಅ ಡಿಫೈನಿಂಗ್ ಫೀಚರ್ ಆಫ್ ಕೆಥಡ್ರಲ್ ಆರ್ಕಿಟೆಕ್ಚರ್ ಆರ್ ಡೆಕೋರೇಟಿವ್ ಗ್ರೊತೆಸ್ಟಿಕ್ ಕ್ರಿಯೇಚರ್ಸ್ ಪರ್ಚ್ಡ್ ಆನ್ ರೂಫ್ಸ್ ಅಂಡ್ ಬ್ಯಾಟ್ಲಿಮೆಂಟ್ಸ್. ಇದು ಏನು ಕಾಣ್ತಾ ಇದೆ ಅಲ್ಲ ನಿಮಗೆ, ಇದಕ್ಕೆ ನಾವೇನಂತ ಕರಿತೀವಿ ಗಾರ್ಗೋಯಲ್ಸ್ ಅಂತ. ಅದನ್ನ ಯಾಕೆ ಮಾಡಿದ್ರು ಅನ್ನೋದು ಕೂಡ ನಿಮಗೆ ಇಲ್ಲಿ ನಾನು ಹೇಳಿದ್ದೀನಿ. ಏನಿದೆ ಇದು? ದೇ ಸರ್ವ್ ದ ಡ್ಯುವೆಲ್ ಪರ್ಪಸ್. ಎರಡು ರೀತಿಯ ಉದ್ದೇಶಗಳಿಂದ ಆ ರೀತಿಯಾದಂತಹ ಒಂದು ವಿಶಿಷ್ಟತೆಗಳನ್ನು ಅವ್ರು ಏನು ಮಾಡ್ತಾ ಇದ್ರು ಬಳಕೆಯನ್ನ ಮಾಡಿದ್ದಾರೆ. ಏನಿದೆ? ಆಸ್ ಸ್ಪೌಟ್ಸ್ ಟು ಡ್ರೈನ್ ರೈನ್ ವಾಟರ್ ಅವೇ ಫ್ರಮ್ ದ ರೂಫ್ಸ್ ಆಸ್ ಸಿಂಬಾಲಿಕ್. ಅಂದ್ರೆ ಮಳೆ ನೀರು ಆ ಒಂದು ಸ್ಮಾರಕದಿಂದ ಹೊರಗಡೆ ಹೋಗಲಿ ಅನ್ನೋದು ಕೂಡ ಅವರು ಆ ಒಂದು ಬಳಕೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅಂಡ್ ಆಲ್ಸೋ ಟು ಇನ್ಸ್ಟಿಲ್ ಫಿಯರ್ ಇನ್ ದ ಸೂಪರ್ಸ್ಟಿಷಿಯಸ್ ಮೆಡಿವಲ್ ಪೆಸೆಂಟ್ಸ್. ಆ ಕಾಲಘಟ್ಟದಲ್ಲಿ ಏನಾಗಿತ್ತು, ಕೆಲವೊಂದು ಮೂಢನಂಬಿಕೆಗಳಿತ್ತು. ಏನು ಮೂಢನಂಬಿಕೆಗಳಿತ್ತು? ಕೆಲವೊಂದು ಯಾರಾದರೂ ನಮಗೆ ಭೂತಗಳು ಇರುತ್ತೆ, ಆ ಥರ ಇರುತ್ತೆ ಅಂತ ಹೇಳಿರ್ತಾರೆ. ಸೊ ಆ ಭೂತಗಳಿಂದ, ಆ ಒಂದು ಅನಿಷ್ಟ ಪದ್ಧತಿಗಳಿರ್ಬೋದು, ಅನಿಷ್ಟವಾದಂಥ ಒಂದು ಶಕ್ತಿಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಜನ ಏನು ಮಾಡಬೇಕು, ಇವಾಗ ಚರ್ಚಿಗೆ ಬರಬೇಕು ಅನ್ನೋ ಒಂದು ಕಲ್ಪನೆಯಿಂದ ಏನು ಮಾಡಿದ್ರು ಆ ಒಂದು ಇಷ್ಟತೆಯನ್ನು ಬಳಕೆಯನ್ನು ಮಾಡ್ತಾರೆ, ಲಕ್ಷಣವನ್ನು ಬಳಕೆಯನ್ನು ಮಾಡ್ತಾರೆ. ಈ ರೀತಿಯಾದಂಥ ವೈಶಿಷ್ಟ್ಯತೆಗಳನ್ನು ಏನು ಮಾಡಬೇಕಾಗುತ್ತೆ, ನೀವಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದಾದಂಥ ಡೆಕೋರೇಷನ್ಗೆ ಯಾವ ಥರ ಒಂದಂಥ ಗುಣಲಕ್ಷಣಗಳನ್ನು ಅವರು ಬಳಕೆ ಮಾಡಿದ್ದಾರೆ. ಡೆಕೋರೇಟಿವ್ ಸ್ಟೈಲ್ ಆ್ಯಂಡ್ ದ ಆರ್ನೆಟ್ ಏನು ಬಳಕೆ ಮಾಡಿದ್ದಾರೆ. ಅದಾದ ನಂತರ ನಾನೇನು ಮಾಡಿದ್ದೀನಿ, ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಅಂದರೆ ನಮ್ಮ ಸಿಲೆಬಸ್ಸಲ್ಲಿ ಏನಿದೆ, ಬಾಮ್ ಜೀಸಸ್ ಓಲ್ಡ್ ಗೋವಾದಲ್ಲಿದ್ದಂತಹ ಒಂದು ಚರ್ಚ್, ಹೌದಾ, ಇದರದ್ದು ವೈಶಿಷ್ಟ್ಯತೆಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದಾದ ನಂತರ ಇನ್ನೊಂದಿದೆ, ಯಾವುದು? ಸೈಂಟ್ ಪಾಲ್ಸ್, ಕಲ್ಕತ್ತಾದಲ್ಲಿರುವಂಥ ಸೈಂಟ್ ಪಾಲ್ಸ್ ಆಗಿರ್ಬೋದು. ಅದ್ರ ಬಗ್ಗೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಯಾವಾಗ ನಿರ್ಮಾಣ ಮಾಡಿದ್ರು, ಏನು. ಇಟ್ ಈಸ್ ಆಲ್ಸೋ ದ ಫಸ್ಟ್ ಕೆಥಡ್ರಲ್. ಇಟ್ ಈಸ್ ಆಲ್ಸೋ ದ ಫಸ್ಟ್ ಕೆಥಡ್ರಲ್ built in the British Empire's overseas territories. ಅಂದರೆ ಬ್ರಿಟಿಷರು ತಮ್ಮ ಒಂದು ದೇಶದಲ್ಲ ಬೇರೆ ದೇಶದಲ್ಲಿ ಈ ರೀತಿಯಾದಂಥ ನಿರ್ಮಾಣ ಮಾಡಿದಂತಹ ಮೊದಲ ಏನಿದು ಕೆಥಡ್ರಲ್ ಇದು. ಈ ರೀತಿಯ ವಿಶಿಷ್ಟತೆಯ ಪಾಯಿಂಟ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಈ ಒಂದು ಪುಸ್ತಕದಲ್ಲೇ ಸಿಗುತ್ತೆ. ಇದಾದ ನಂತರ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ಯಾವುದು? ಸೈಂಟ್ ಥಾಮಸ್ ಚೆನ್ನೈ. ಸೊ ಅಲ್ಲಿನ ಒಂದು ಕೆಥಡ್ರಲ್ನ ಆರ್ಕಿಟೆಕ್ಚರ್ನೊಂದು ವೈಶಿಷ್ಟ್ಯತೆಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಸೊ ಹೀಗಾಗಿ ಇದು ಬುಕ್ಕು. ಮತ್ತು ಇವಾಗ ನೀವು ನೋಡಿದ ತಕ್ಷಣ ಅನಿಸ್ಬೋದು, ಸರ್ ಎಲ್ಲ ಮತ್ತು ಇಂಗ್ಲೀಷಲ್ಲಿದೆ ಸರ್, ನಾವು ಕನ್ನಡ ಮೀಡಿಯಮ್ದವ್ರು ಏನು ಮಾಡೋದು? ಸೊ ಕನ್ನಡ ಮೀಡಿಯಮ್ದವ್ರು ಯಾವುದೇ ರೀತಿಯಾದಂತಹ ಒಂದು ಎದೆಗೊಂದು ಬೇಡ. ಯಾಕಂದರೆ ಇವಾಗ ಇಂಗ್ಲೀಷ್ ಬಿಟ್ಟಿದ್ದೀವಿ, ಇಂಗ್ಲೀಷ್ ಮಾರ್ಕೆಟಲ್ಲಿ ಬಂದಿದೆ. ಇವಾಗ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಏನಾಗುತ್ತೆ, ಇದು ಕನ್ನಡದಲ್ಲಿ ಕೂಡ ಲಭ್ಯವಿದೆ. ಈ ಒಂದು ಟ್ರಾನ್ಸ್ಲೇಷನ್ ಕೂಡ ಏನು ಮಾಡಿದೆ, ಆಲ್ರೆಡಿ ಇವಾಗ ನಡೀತಾನಿದೆ. ಉದಾಹರಣೆ ತಗೊಳ್ಳಿ, ಇಲ್ಲಿ ಕೆಥಡ್ರಲ್ ವಾಸ್ತುಶಿಲ್ಪದ ಬಗ್ಗೆ ಇಲ್ಲಿ ಆಲ್ರೆಡಿ ಕಂಟೆಂಟ್ ರೆಡಿ ಆಗಿದೆ. ಉದಾಹರಣೆಗೆ ವೈಭವಿತ ಮತ್ತು ಸೊಬಗಿನ ಮೇಲ್ಮುಖವಾಗಿ ಸಾಗಿದ ಭವ್ಯ ಮತ್ತು ಎತ್ತರದ ವಿನ್ಯಾಸಗಳು. ಅಂದರೆ ನಾವು ಇಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲಿ ಇದ್ದಂಥ ವರ್ಡ್ಗಳನ್ನ ತೊಗೊಂಡು ಟ್ರಾನ್ಸ್ಲೇಷನ್ ಮಾಡ್ತಾ ಇಲ್ಲ. ಭಾವನೆ ಇರ್ಬೋದು,
ಅದು ನಮ್ಗೆ ಏನು ಹೇಳ್ತಾ ಇದೆ ಅನ್ನೋದನ್ನು ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ಅನುವಾದವನ್ನು ಮಾಡ್ತಾ ಇದ್ದೀವಿ. ಅಲ್ಲಿತ್ತು ಒಂದು ಫ್ಲೈಯಿಂಗ್ ಬಟ್ರಸ್ ಅಂತ ಇತ್ತು. ಸರ್ ಇದಕ್ಕೆ ಏನಂದ್ರೆ ಹಾರುವ ಆಕಾರದಲ್ಲಿರುವ ಏನು ಆಧಾರ ಸ್ತಂಭಗಳು, ಅಂದರೆ ಎತ್ತರ ಸ್ಮಾರಕಗಳಿಗೆ ಒಂದು ಆಧಾರವಾಗಿ ಸ್ತಂಭಗಳು ಇರಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ರು, ಬಳಕೆಯನ್ನ ಮಾಡಿದ್ರು. ಸೊ ಹೀಗೆ ನಿಮಗೆ ಕನ್ನಡದಲ್ಲಿ ಕೂಡ ಏನಿದೆ ಲಭ್ಯ ಆಗುತ್ತೆ. ನೀವು ಇನ್ನೊಂದು ಟಾಪಿಕ್ನ ಸುಮ್ಮನೆ ನಾವು ತಗೊಳ್ಳೋದಾದ್ರೆ, ಕ್ವಶನ್ ಮಾಡೋದಾದ್ರೆ, ಇವಾಗ ನೀವು ಕಾರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ಓದ್ತೀವಿ ನಾವು ಇವಾಗ, ಹೌದಾ? ಆ ಕಾರ್ನಾಟಿಕ್ ಮ್ಯೂಸಿಕ್ ಅಂದ್ರೆ ಏನು, ಹಿಂದೂಸ್ತಾನಿ ಮ್ಯೂಸಿಕ್ ಅಂದ್ರೆ ಏನು ಅಂತ ಓದಿರ್ತೀವಿ. ಆದ್ರೆ ನಮ್ಮ ಪ್ರಶ್ನೆ ಯಾವ ರೀತಿ ಬರ್ಬೋದು, ಅದು ಆ ಒಂದು ಸಂಗೀತಕ್ಕೆ ಇರುವಂತಹ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳು ಏನಂತ ಬರ್ಬೋದು. ಕಂಪ್ಯಾರಿಸನ್ ಬಿಟ್ವೀನ್ ದ ಹಿಂದೂಸ್ತಾನಿ ಮ್ಯೂಸಿಕ್ ಅಂಡ್ ಕಾರ್ನಾಟಿಕ್ ಮ್ಯೂಸಿಕ್. ಸಾಮ್ಯತೆಗಳು ಏನಿದಾವೆ, ಆಲ್ದೋ ದೇರ್ ಆರ್ ಸ್ಟೈಲಿಸ್ಟಿಕ್ ಡಿಫ್ರೆನ್ಸಸ್, ಎರಡು ರೀತಿಯಲ್ಲಿ ಕೆಲವೊಂದು ವ್ಯತ್ಯಾಸಗಳು, ಆದರೂ ಕೂಡ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಸ್ವರ, ರಾಗ, ತಾಳ, ಇವು ಏನಿದೆ ಸ್ವರ, ರಾಗ, ತಾಳ ಅನ್ನೋದೇನೆ ಎರಡೂ ಸಂಗೀತದ ಒಂದು ಅಡಿಪಾಯಗಳಾಗಿ ಸಿಮಿಲಾರಿಟೀಸ್ ಆಯ್ತು ತಾನೇ. ಸೊ ಈ ರೀತಿಯಾಗಿ ಪ್ರತಿಯೊಂದರ ಮೇಲೆ 5 ಪಾಯಿಂಟ್ಸ್ ಇದಾವೆ. ಅದಾದ ನಂತರ ಡಿಫ್ರೆನ್ಸಸ್, ಹಿಂದೂಸ್ತಾನಿ ಅಂಡ್ ಕಾರ್ನಾಟಿಕ್ ಮ್ಯೂಸಿಕ್ ಆರ್ ದ ಮೊನೋಫೋನಿಕ್ ಅಂಡ್ ಯೂಸ್ ದ ತಾನ್ಪುರ. ಕಾರ್ನಾಟಿಕ್ ಮ್ಯೂಸಿಕ್ ಇನ್ಕ್ಲೂಡ್ಸ್ ಸೆಮಿಟೋನ್, ಶ್ರುತಿಗಳು, ಹೌದಾ, ಟು ಕ್ರಿಯೇಟ್ ಮೋರ್ ರಾಗಾಸ್ ದೆನ್ ದ ಹಿಂದೂಸ್ತಾನಿ ಮ್ಯೂಸಿಕ್. ಸಮ್ ರಾಗಾಸ್ ಲೈಕ್ ಹಿಂದೋಳಂ ವಿತ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ, ಹೌದಾ. ಅದಾದ ನಂತರ ಹಿಂದೂಸ್ತಾನಿ ಮ್ಯೂಸಿಕ್ ಫೀಚರ್ಸ್ ಬ್ಯಾಂಡಿಶ್ ಆಫ್ ಟೈಮ್ ಅಂಡ್ ಯೂಸಸ್ ಥಾಟ್ಸ್. ಕೆಲವೊಂದಲ್ಲಿ ಏನಾಗುತ್ತೆ, ಇವಾಗ ತಾಳಗಳು ಬರುತ್ತೆ, ವೈಲ್ ಕಾರ್ನಾಟಿಕ್ ಮ್ಯೂಸಿಕ್ ಲ್ಯಾಕ್ಸ್ ದೀಸ್ ಅಂಡ್ ಯೂಸಸ್ ಮಾಲ್ಕ್ಟರ ಕಾನ್ಸೆಪ್ಟ್. ಸೊ ಪ್ರತಿ ಒಂದು ಟಾಪಿಕ್ ಮೇಲೆ ಇಲ್ಲೊಂದು ನೀವು ಎಕ್ಸಾಂಪಲ್ ತಗೊಳ್ಳೆ, ಪುರುಷಾರ್ಥಗಳ ಬಗ್ಗೆ ಓದಿರ್ತಾರೆ. ಅದರ ಪುರುಷಾರ್ಥದ ಅರ್ಥ ಏನು, ಪುರುಷರ್ಥೆ ಪುರುಷಾರ್ಥ, ಆ ಒಂದು ಕನ್ಸೆಪ್ಟ್, ಆ ಮೀನಿಂಗ್ನ ಎಕ್ಸ್ಪ್ಲೇನ್ ಎಲ್ಲಿ ಮಾಡಿದ್ದೀನಿ, ಈ ಪುಸ್ತಕದಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಓದ್ಬಿಡ್ತೀವಿ ನಾವು, ಹೌದಾ. ಆದರೆ ಆ ಒಂದು ಪುರುಷಾರ್ಥಗಳು ಸಮಕಾಲೀನಲ್ಲಿ ಪ್ರಚಲಿತ ಇದಾವ, ರೆಲಿವೆಂಟ್ ಇದಾವ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಪಂಚತಂತ್ರದ ಬಗ್ಗೆ ಇದೆ, ಮಿತ್ರ ಬೇಡ ಮೂವಿ ನೋಡಿರ್ತೀರ, ಕರಟಕ ದಮನಕ ಅಂತೇಳಿ ಬಂದಿದ್ದೆಲ್ಲಿದು, ಅದೇ ಪಂಚತಂತ್ರ ಕಥೆಗಳಿಂದ. ಆ ಪಂಚತಂತ್ರ ಕಥೆಗಳು ಏನಿದಾವೆ, ಆ ಕಥೆಗಳಿಂದ ನಾವು ಏನು ಮೌಲ್ಯಗಳನ್ನು ಕಲಿತೀವಿ, ಆ ಮೌಲ್ಯಗಳನ್ನು ಇವಾಗ ಏನಾದರೂ ಶಿಕ್ಷಣದಲ್ಲಿ ನಾವು ಅಳವಡಿಸ್ಕೊಳ್ಬೋದಾ ಅನ್ನೋದು ಆ ಪುಸ್ತಕದಲ್ಲಿ ಸಿಗುತ್ತೆ ನಿಮಗೆ. ಹಿಂದೂಸ್ತಾನಿ ಮ್ಯೂಸಿಕ್, ಕ್ಲಾಸಿಕಲ್ ಡ್ಯಾನ್ಸ್ ಇದೆ, ಫೋಕ್ ಆರ್ಟ್ಸ್ ಆಫ್ ಕರ್ನಾಟಕ, ಸುಗ್ಗಿ ಕುಣಿತ, ಡೊಳ್ಳು ಕುಣಿತ, ಭೂತಾರಾಧನೆ, ಪ್ರತಿಯೊಂದು ಸಬ್ ಟಾಪಿಕ್ಸ್ ಮೇಲೆ ಏನಿದೆ ಇದರಲ್ಲಿ ನಿಮಗೆ ಮಟೀರಿಯಲ್ಸ್ ಇದೆ. ಸೊ ಈ ವೈಶಿಷ್ಟ್ಯತೆಗಳು ಏನಿದೆ ಒಂದೇ ಪುಸ್ತಕದಲ್ಲಿ, ನೀವು ಮಲ್ಟಿಪಲ್ ಸೋರ್ಸ್ ಹೋಗುವಂಥ ಅವಶ್ಯಕತೆನೇ ಇಲ್ಲ ನಿಮ್ಗೆ ಇವಾಗ, ಹೌದಾ ಇಲ್ವೋ. ಮುಂಚೆ ಏನು ಮಾಡ್ತಾ ಇದ್ದೀವಿ, ಅಲ್ಲಿಂದ ಒಂದು ಟಾಪಿಕ್, ಇಲ್ಲಿಂದ ಒಂದು ಟಾಪಿಕ್. ಮೊಘಲ್ ಆರ್ಕಿಟೆಕ್ಚರ್ ಅಂದ್ರೆ ಅದ್ರ ಫೀಚರ್ಸ್ ಏನು, ಇಂಡಿಯನ್ ಹಿಸ್ಟ್ರಿ ಓದೋದು, ಅವಾಗ ಇದನ್ನು ಓದೋದು, ಕರ್ನಾಟಕ ಬಂದ ತಕ್ಷಣ ಕೆಳದಿ ನಾಯಕರ ಬಗ್ಗೆ ಕೇಳಿದಾಗ ಆ ಒಂದು ಕರ್ನಾಟಕ ಪುಸ್ತಕಗಳನ್ನ ತಗೊಳ್ಳೋದು, ಇದರದ ಅವಶ್ಯಕತೆನೇ ಇಲ್ಲ. ನಿಮ್ಮ ಸಿಲೆಬಸ್ ಏನಿದೆ ಅಲ್ಲ, ಆ ಸಿಲೆಬಸ್ ಪ್ರಕಾರನ ಏನಿದೆ ಇಲ್ಲಿ ಪ್ರತಿಯೊಂದು ಸಬ್ ಟಾಪಿಕ್ಸ್ ಮೇಲೆ ಕಂಟೆಂಟ್ನ ಕೊಟ್ಟಿದೆ. ಯಾವುದಕ್ಕೆ 10 ಮಾರ್ಕ್ಸಿಗೆ ಕೇಳಿ, 12 ಮಾರ್ಕ್ಸಿಗೆ ಕೇಳಿ, ಇಲ್ಲ 15 ಮಾರ್ಕ್ಸಿಗೆ ಕೇಳಿ, ಅವರು ಆ ಒಂದು ಕಂಟೆಂಟು ಈ ಪುಸ್ತಕದಲ್ಲಿ. ಈ ಪುಸ್ತಕ ಇವತ್ತೇನಾಗಿದೆ, ಇಂಗ್ಲೀಷ್ನಲ್ಲಿ ಬಿಡುಗಡೆಯಾಗಿದೆ. ಆಚಾರ್ಯ ಸಂಸ್ಥೆಗೆ ನೀವು ಭೇಟಿ ನೀಡಿಬಿಟ್ಟು, ಇದು ಒಂದೇ ಅಲ್ಲ, ನಮ್ಮ ಕೆಲವೊಂದು ಟೆಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಆಗಿದೆ, ಸಂಕಲ್ಪ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ನಾನು, ಬಾದಾಮಿ ಚಾಲುಕ್ಯರ ಒಂದು ವೈಶಿಷ್ಟ್ಯತೆಗಳು ಏನು, ಅವರ ಒಂದು ವಾಸ್ತುಶಿಲ್ಪದ್ದು. ಪ್ರತಿಯೊಬ್ಬರು ಏನು ಮಾಡಿದ, ಆ ರಾಜ ಈ ರಾಜ ಅಂತ ಬಂದ್ಬಿಟ್ಟು. ಕೆಳದಿ ನಾಯಕರದ್ದು ಕೇಳಿದ್ವಿ, ಕಲ್ಯಾಣಿ ಚಾಲುಕ್ಯರದ್ದು ಕೇಳಿ, ಸರ್ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಕೊಡುಗೆ ಏನಿದೆ ಸರ್ ಅಂತ ನನಗೆ ವಾಪಸ್ ಕೇಳಿಬಿಟ್ರು ಅವರು. ಆದರೆ ಕಲ್ಯಾಣಿ ಚಾಲುಕ್ಯರು ಈ ಬಳಕೆ ಮಾಡಿದಂಥ ವಾಸ್ತುಶಿಲ್ಪ ಯಾವುದು, ಅದೇ ವೇಸರ ತಾನೆ, ಹೊಯ್ಸಳರು ಮಾಡಿದ್ದು. ಆ ಒಂದು ನಿಮಗೆ ಏನು ವಿಷಯದ ಕೊರತೆ ಇತ್ತಲ್ಲ, ಆ ವಿಷಯದ ಕೊರತೆ ನೀಗಿಸೋದಕ್ಕೆ ನಾವು ಇವತ್ತು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಆ ಒಂದು ಯಶಸ್ಸಿನ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ನೀವು ಕೂಡ ಏನು ಮಾಡಿ, ಇವಾಗ ಈ ಒಂದು ಪುಸ್ತಕದ ಒಂದು ಮೂಲಕ ಏನು ಮಾಡಿ, ನಿಮ್ಮ ಕೊರತೆ ಏನಿತ್ತಲ್ಲ ಅದನ್ನು ನೀಗಿಸ್ಕೊಳ್ಳಿ. ಸೊ ಆಚಾರ್ಯ IAS ಅಕಾಡೆಮಿ ಏನಿದೆಯಲ್ಲ, ನಿಮ್ಮ ಯಶಸ್ಸಿಗೆ ಒಂದು ಕಾರಣೀಭೂತರಾಗಲಿ ಅನ್ನೋದಕ್ಕೆ ನನ್ನೊಂದು ಕೋರಿಕೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ಥ್ಯಾಂಕ್ ಯು.